ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಚಾನಲ್ಗೆ ತುಂಬ ಸ್ವಾಗತ. ಇವತ್ತಿನ ವ್ಲಾಗಲ್ಲಿ ನಾನು ಒಂದು ಸ್ವೀಟ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಸೊ ನನ್ನ ಮಗ ಯಾವಾಗಲೂ ಸ್ವಲ್ಪ ಡ್ರೈ ಫ್ರೂಟ್ಸ್ ಅಂತಂದರೆ ದೂರ ನಿಂದಿರ್ತಾನೆ. ಸೊ ಹಾಗಾಗಿ ಅಟ್ಲೀಸ್ಟ್ ಈ ರೀತಿ ಆದರೂ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ, ಗೊತ್ತೇ ಆಗೋದಿಲ್ಲ ಅವರಿಗೆ. ಸೊ ಇದೆಲ್ಲ ನಾವು ಹಾಕಿ ಮಾಡಿರೋದು ಅಂತ. ಸೊ ನಿಮಗೆ ನಾನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ, ನೋಡಿ ಟ್ರೈ ಮಾಡಿ ರೆಸಿಪಿ, ಆಮೇಲೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೂಡ ಹೇಳ್ಬೋದು. ಸೊ ಇಲ್ಲಿ ನಾನು ತೊಗೊಂಡಿದ್ದೀನಿ ಮಖಾನ, ಆಮೇಲೆ ವಾಲ್ನಟ್ಸ್, ಆಮೇಲೆ ಕ್ಯಾಶ್ಯೂ ನಟ್ಸ್ ಅಂದರೆ ಗೋಡಂಬೆ, ಆಮೇಲೆ ಪಂಪ್ಕಿನ್ ಸೀಡ್ಸ್, ಇವನ್ನೆಲ್ಲ ನಾನು, ಆಮೇಲೆ ಬಾದಾಮಿ ಕೂಡ ಸ್ವಲ್ಪ ತೊಗೊಂಡಿದ್ದೀನಿ. ಸೊ ಕ್ವಾಂಟಿಟಿ ನಾನು ಏನಂತಾರೆ ನೋಡ್ಬೋದು, ನಾನು ಮೆಷರ್ ಮಾಡಿ ಹಾಕಿಲ್ಲ. ಸೊ ರ್ಯಾಂಡಮ್ ಆಗಿ ನಾನು ಹ್ಯಾಂಡ್ಫುಲ್ಲಾಗಿ ತೊಗೊಂಡು ಹಾಕಿದ್ದೀನಿ. ಸೊ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇದನ್ನು ರೋಸ್ಟ್ ಮಾಡ್ಕೊಳ್ಳಿ. ಏನಂತಾರೆ ಸ್ವಲ್ಪ ಕ್ರಿಸ್ಪಿ ಆಗಬೇಕು, ಹಸಿ ವಾಸನೆ ಹೋಗಬೇಕು ಅಂತ. ಸೊ ಅದಾದ ನಂತರ ಇಲ್ಲಿ ಡೇಟ್ಸ್ ನಾನು ಒಳಗಿಂದ ಬೀಜನ ತೆಗೆದು ಈ ರೀತಿ ರೋಸ್ಟ್ ಮಾಡ್ತಾ ಇರೋದು. ಸ್ವಲ್ಪ ಓಟ್ಸ್ನ ತೊಗೊಂಡಿದ್ದೀನಿ, ಆಮೇಲೆ ಫ್ಲಕ್ಸ್ ಸೀಡ್ಸ್ ಕೂಡ ತೊಗೊಂಡಿದ್ದೀನಿ. ಫ್ಲಕ್ಸ್ ಸೀಡ್ಸ್ ತುಂಬಾ ಹೆಲ್ದಿ, ಆಮೇಲೆ ಮಕ್ಕಳಿಗೆ ಕೊಡಬೇಕು ಯಾವುದೋ ಒಂದು ರೀತಿಯಲ್ಲಿ, ನಾವು ಕೂಡ ತೊಗೋಬೇಕು, ಅಷ್ಟು ಇಂಪಾರ್ಟೆಂಟ್. ಫ್ಲಕ್ಸ್ ಸೀಡ್ಸ್ ಬಗ್ಗೆ ನಿಮಗೆ ಗೊತ್ತೇ ಇದೆ. ಸೊ ಹಾಗಾಗಿ ಎದರಲ್ಲಾದರೂ ಒಂದರಲ್ಲಿ ಹೋಗಬೇಕು ಅಂಥೇಳಿ ನಾನು ಅಟ್ಲೀಸ್ಟ್ ಒಂದು ಸ್ವೀಟ್ನಲ್ಲಿ ಹೋದರೆ ಗೊತ್ತಾಗೋದಿಲ್ಲ ಅಂಥೇಳಿ ಈ ರೀತಿ ನಾನು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ರೋಸ್ಟ್ ಮಾಡಿದ ನಂತರ ಈ ರೀತಿ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ. ಸೊ ನಾನು ಇಲ್ಲಿ ಎರಡು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಕೂಲ್ ಮಾಡಲಿಕ್ಕೆ ಇಟ್ಟಿದ್ದೆ, ರೆಸ್ಟ್ ಮಾಡಲಿಕ್ಕೆ. ನೋಡ್ಬೋದು ಇಲ್ಲಿ ಆಲ್ಮೋಸ್ಟ್ ಎಲ್ಲ ಆರೋಗಿದೆ. ಸೊ ಇಲ್ಲಿ ನಾನು ಒಮ್ಮೆ ಹಾಕ್ತಾ ಇಲ್ಲ, ಒಂದು ಸ್ವಲ್ಪ ತೊಗೊಂಡು ಹಾಕಿ ಗ್ರೈಂಡ್ ಮಾಡ್ತೀನಿ. ಸೊ ಫೈನ್ ಪೌಡರ್ ಆಗಬೇಕು. ಸೊ ಎಷ್ಟು ಹಿಡಿಯುತ್ತೋ ಅಷ್ಟನ್ನು ನಾನು ಜಾರಲ್ಲಿ ತೊಗೊಂಡು ಈ ರೀತಿ ಪೇಸ್ಟ್ ಮಾಡಿ ತೋರಿಸ್ತಾ ಇರೋದು. ಉಳ್ಕಿದ್ದನ್ನು ನೀವು ಈಗ ಪೂರ ಮಿಕ್ಸ್ ಮಾಡಿ ಕೂಡ ಒಂದು ಫೈನ್ ಪೌಡರ್ ಥರ ಮಾಡ್ಕೊಳ್ಳಿ. ತುಂಬಾ ರುಚಿಕರವಾಗಿರುತ್ತೆ. ಒಂದು ಸಲ ಇದು ಟ್ರೈ ಮಾಡಿ, ಮಕ್ಕಳಿಗೆ ಕೊಡಲಿಕ್ಕೆ ಏನಂತಾರೆ ಬೆಸ್ಟ್ ಸ್ವೀಟ್ಸ್ ಅಂತ ಹೇಳ್ಬೋದು. ಸೊ ನೋಡಿ ಇಲ್ಲಿ ಫೈನ್ ಪೌಡರಾಗಿ ಮಾಡಿದ್ದೀನಿ. ಡ್ರೈ ಇದೆ, ಇದರಲ್ಲಿ ಯಾವುದು ಕೂಡ ಚೂರು ತುಪ್ಪ ಅಥವಾ ಏನೂ ಹಾಕೇ ಇಲ್ಲ. ಒಂದು ಸ್ವಲ್ಪ ಇಲ್ಲಿ ಮಿಕ್ಸ್ಚರು ಗಟ್ಟಿ ಆಗಲಿಕ್ಕೆ, ಬೈಂಡಿಂಗ್ ಆಗಲಿಕ್ಕೆ ನಾನು ಇಲ್ಲಿ ಹನಿ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ದರೆ ಬೇರೇನೂ ಯೂಸ್ ಮಾಡ್ಬೋದು, ಬಟ್ ಹನಿ ಒಂದು ಸ್ವಲ್ಪ ಲಿಕ್ವಿಡ್ ಫಾರ್ಮಲ್ಲಿ ಇರೋದ್ರಿಂದ ಒಂದು ಸ್ವಲ್ಪ ಬೈಂಡಿಂಗ್ ಟೆಕ್ಸ್ಚರ್ ಕೊಡುತ್ತೆ. ಜಾಸ್ತಿ ಹಾಕಬಾರ್ದು, ಸ್ವಲ್ಪ ಹಾಕಿ ಚೆಕ್ ಮಾಡ್ಕೊಳ್ಳಿ. ಜಾಸ್ತಿ ಅಳಕಾದರೆ ಏನಂತಾರೆ ಚಾಕ್ಲೇಟ್ ಶೇಪಲ್ಲಿ ಬರೋದಿಲ್ಲ. ಸೊ ಹಾಗಾಗಿ ಈ ರೀತಿ ನೀವು ಮಾಡ್ಕೊಳ್ಳಿ. ಇದಾದ ನಂತರ ನೀವು ಬೇಕಿದ್ದರೆ ಮನೆಯಲ್ಲಿ ಮೋಲ್ಡ್ಸ್ ಶೇಪ್ ಇದ್ದರೆ ಅದರಲ್ಲಿ ಮಾಡಿದರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕಿಡ್ಸ್ಗೆ, ಮಕ್ಕಳಿಗೆ ಕೂಡ. ಯಾಕಂದರೆ ಬೇರೆ ಬೇರೆ ಶೇಪ್ದಲ್ಲಿ ಆಕಾರ ಒಂದು ರೀತಿ ಅವರಿಗೆ ಕ್ರೇಜಿನೆಸ್ ಅಂದರೆ ತಿನ್ನಲಿಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಬರುತ್ತೆ. ಸೊ ಇಲ್ಲಿ ನಾನು ಒಂದು ಬಿಸಿ ನೀರಲ್ಲಿ ಜಾಸ್ತಿ ಬಿಸಿ ಮಾಡಿ ನೀರು ಇಟ್ಕೊಂಡಿದ್ದೆ. ಸೊ ಇಲ್ಲಿ ನಾನು ವೈಟ್ ಚಾಕ್ಲೇಟನ್ನು ಕರಗಿಸ್ತಾ ಇದ್ದೀನಿ. ತುಂಬಾ ಡಿಫಿಕಲ್ಟ್ ಟಾಸ್ಕ್ ಅಂತ ಹೇಳ್ಬೋದು. ಇನ್ನು ಡಾರ್ಕ್ ಚಾಕ್ಲೇಟ್ ಈಸಿಯಾಗಿ ಮೆಲ್ಟ್ ಮಾಡ್ಬೋದು, ಬಟ್ ವೈಟ್ ಚಾಕ್ಲೇಟ್ ಅದರದೊಂದು ಕನ್ಸಿಸ್ಟೆನ್ಸಿ ಇರುತ್ತೆ, ಅಷ್ಟೇ ಇದರಲ್ಲಿ ಏನಂತಾರೆ ಇಮಿಡಿಯೇಟಾಗಿ ಯಾವಾಗಲೂ ಕಲಿಸ್ಕೋತಾನೆ ಇರಬೇಕು ವೈಟ್ ಚಾಕ್ಲೇಟ್ ಮೆಲ್ಟ್ ಆಗಬೇಕಂದ್ರೆ. ಸೊ ಸ್ವಲ್ಪ ನನಗೆ ಇದು ಟ್ರಿಕ್ಕಿ ಅನ್ನಿಸ್ತು ಸ್ಟಾರ್ಟಿಂಗ್ ಟೈಮಲ್ಲಿ. ಡಾರ್ಕ್ ಚಾಕ್ಲೇಟ್ ಕಂಪೇರ್ ಮಾಡಿದ್ರೆ ಸೇಮ್ ಅಂದ್ಕೊಂಡಿದ್ದೆ ಮುಂಚೆ, ಬಟ್ ಹಾಗಾಗಿ ಇದು ಇಮಿಡಿಯೇಟಾಗಿ ಯಾವಾಗ ನೀವು ಡಿಪ್ ಮಾಡ್ತೀರಾ ಆವಾಗೇ ನೀವು ಇದನ್ನು ಮೆಲ್ಟ್ ಮಾಡಿ. ಇದು ಒಂದು ನನ್ನ ಟಿಪ್ಸ್ ಅಂತ ಹೇಳ್ತೀನಿ. ಒಂದು ಸಲ ಮೆಲ್ಟ್ ಮಾಡಿ ನಂತರ ನೀವು ಗಟ್ಟಿಯಾದ ನಂತರ ಇನ್ನೊಮ್ಮೆ ಮತ್ತೆ ಪೊಸಿಷನ್ಗೆ ತರಲಿಕ್ಕೆ ಆಗೋದಿಲ್ಲ. ಸೊ ಇಲ್ಲಿ ನಾನು ಒಂದು ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ, ಆ ಫ್ಲೇವರ್ ಬರಲಿಕ್ಕೆ, ಚಾಕ್ಲೇಟ್ ಏನಂತಾರೆ ಫ್ಲೇವರ್ ಬರಲಿಕ್ಕೆ. ಸೊ ತುಪ್ಪ ಹಾಕಿ ಮತ್ತೆ ಇಮಿಡಿಯೇಟಾಗಿ ನಾನು ಕಲಿಸ್ತಾ ಇದ್ದೀನಿ. ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡ್ಕೋತಾ ಇದ್ರೇ ನಿಮಗೆ ಒಂದು ಟ್ರಾನ್ಸ್ಪರೆನ್ಸ್ ಟೈಪ್ ಮೆಲ್ಟ್ ಆಗುತ್ತೆ ವೈಟ್ ಚಾಕ್ಲೇಟು. ಸೊ ಗಟ್ಟಿ ಕ್ರಿಸ್ಟಲ್ ಥರ ಅಂಟ್ಕೋದಿಲ್ಲ. ಸೊ ಕಲಿಸೋದನ್ನು ಕಂಟಿನ್ಯೂಸ್ ಆಗಿ ಮಾಡಬೇಕು, ಇದು ಒಂದು ಟಿಪ್ ಅಂತ ಹೇಳ್ತೀನಿ. ಸೊ ಇದೆಲ್ಲ ಆದ ನಂತರ ಸೈಡಿಗೆ ಇಟ್ಕೊಂಡಿದ್ದೀನಿ, ಇನ್ನು ಬಿಸಿ ನೀರಿನಲ್ಲೇ ಇಟ್ಟಿರೋದ್ರಿಂದ ಸೊ ಹಾಗೆ ಕನ್ಸಿಸ್ಟೆನ್ಸಿ ಇರುತ್ತೆ. ಸೊ ಇಲ್ಲಿ ನಾನು ಮೋಲ್ಡ್ ತೊಗೊಂಡಿದ್ದೀನಿ, ಕಲರ್ ಶೇಪ್ಸ್ ಏನಂತಾರೆ ಸ್ಟಾರ್ ಅಥವಾ ಕ್ರಿಸ್ಮಸ್ ಟ್ರೀ, ಯಾವುದೇ ಥರ ಇರಲಿ, ಒಂದು AB ಅಲ್ಫಾಬೆಟ್ ಶೇಪ್ಸ್ ಆಗಲಿ, ಯಾವುದೇ ಶೇಪ್ಸ್ ಆದರೂ ನಿಮ್ಮ ಮಕ್ಕಳು ಎದರಲ್ಲಿ ಇಷ್ಟಪಡ್ತಾರೆ ಅದರಲ್ಲಿ ಕೂಡ ನೀವು ಹಾಕ್ಬೋದು. ಸೊ ಇಲ್ಲಿ ನಾನು ಆ ಶೇಪ್ಸಲ್ಲಿ ಒತ್ತುತ್ತಾ ಇದ್ದೀನಿ. ಇದು ಏನಿಲ್ಲ, ಹಾಕಿ ನಂತರ ಒಂದು ಸ್ವಲ್ಪ 2 to 3 hours ನಂತರ ರೆಫ್ರಿಜರೇಟಲ್ಲಿ ಇಟ್ಟರೂ ಕೂಡ ಸ್ವಲ್ಪ ಗಟ್ಟಿ ಆಗುತ್ತೆ. ಆಮೇಲೆ ನೀವು ಇದನ್ನು ಡಿಪ್ ಮಾಡ್ಬೋದು, ಇಲ್ಲ ಅಂತಂದರೆ ಹೀಗೇನೂ ಕೂಡ ಹಾಕಿ ಇಡ್ಬೋದು. ಬಟ್ ಫ್ರಿಜ್ಜಲ್ಲಿ ಇಡೋದ್ರಿಂದ ಏನಂತಾರೆ ಒಂದು ಟೈಟ್ನೆಸ್ ಕೂಡುತ್ತೆ ಆ ಮೋಲ್ಡಲ್ಲಿ.
ಸೊ ಈಸಿಯಾಗಿ ಅಂದರೆ ಹೇಗೆ ನಾವು ಚಾಕ್ಲೇಟ್ ಬೈಟ್ ತೊಗೊಂಡಾಗ ಆ ರೀತಿ ಹಾರ್ಡ್ ಬರುತ್ತೆ, ಆ ರೀತಿ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ನೋಡಿ ಇಲ್ಲಿ ಈ ರೀತಿ ಓಪನ್ ಮಾಡಿ ಇಟ್ಟು ತೋರಿಸಿದ್ದೀನಿ ಯಾವ್ಯಾವ ಶೇಪಲ್ಲಿ ಆಗಿದೆ ಅಂತ. ಸೊ ಇದು ಒಂದು ಹೀಗೇನೂ ಕೂಡ ತಿನ್ಬೋದು, ಹೆಲ್ದಿ ವರ್ಷನ್ ಅಂತ ಹೇಳ್ತೀನಿ ನಾನು. ಸೊ ಈ ರೀತಿ ಇದ್ದಾಗ ಮಕ್ಕಳು ಕೆಲವೊಬ್ಬರು ಇಷ್ಟಪಡ್ತಾರೆ, ಇನ್ನೊಬ್ಬರು ಒಂದು ಸ್ವಲ್ಪ ಏನಂತಾರೆ ತಿನ್ನಲಿಕ್ಕೆ ವಿಚಾರ ಮಾಡ್ತಾರೆ, ಯಾಕಂದರೆ ಇದರಲ್ಲಿ ಶುಗರ್ ಕಂಟೆಂಟ್ ಇಲ್ಲ. ಸೊ ಹಾಗಾಗಿ ತುಂಬ ಹೆಲ್ದಿ ವರ್ಷನ್ ಇರೋದ್ರಿಂದ ಒಂದು ಸ್ವಲ್ಪ ಸ್ವೀಟ್ನೆಸ್ ಬೇಕಾಗುತ್ತೆ. ಸೊ ಹಾಗಾಗಿ ನಾನು ಇಲ್ಲಿ ವೈಟ್ ಚಾಕ್ಲೇಟನ್ನು ಮೆಲ್ಟ್ ಮಾಡಿದ್ನಲ್ಲ ಅದರಲ್ಲಿ ಡಿಪ್ ಮಾಡಿ ಹಾಕ್ತಾ ಇರೋದು. ಇದು ಆಪ್ಷನ್, ನಿಮಗೆ ಬೇಕಿದ್ದರೆ ಹಾಗೇನೂ ಕೂಡ ಮಾಡಿಕೊಡ್ಬೋದು ನಿಮ್ಮ ಮಕ್ಕಳಿಗೆ ಹೆಲ್ದಿ ವರ್ಷನ್ ಅಂತ. ಬಟ್ ಸ್ವಲ್ಪ ಏನಂತಾರೆ ಇನ್ನೂ ಸ್ವಲ್ಪ ಟೇಸ್ಟಾಗಿ ಬರಲಿಕ್ಕೆ ಅಂತಂದರೆ ಒಂದು ಸ್ವಲ್ಪ ನಾನು ವೈಟ್ ಚಾಕ್ಲೇಟನ್ನು ಕೋಟ್ ಮಾಡಿ ಇಡ್ತಾಯಿದ್ದೀನಿ. ಸೊ ಬೇಗ ನೀವು ಇದನ್ನು ಹಾಕಬೇಕು, ಇಲ್ಲ ಗಟ್ಟಿ ಆಗುತ್ತಾ ಹೋಗುತ್ತೆ. ಸೊ ಇಮಿಡಿಯೇಟಾಗಿ ನಾನು ಹಾಕಿ ಈ ರೀತಿ ಮೋಲ್ಡ್ಸಲ್ಲಿ ಇಡ್ತಾಯಿದ್ದೀನಿ. ಒಂದು ಸ್ವಲ್ಪ ಕಾಂಪ್ಲಿಕೇಟ್ ಅನಿಸುತ್ತೆ ಒಳಗಡೆ ಈಗ ಮತ್ತೆ ಅದೇ ಪೊಸಿಷನ್ಗೆ ಹೋಗಲಿಕ್ಕೆ. ಸೊ ಎಷ್ಟು ನಾನು ಪ್ರೆಸ್ ಮಾಡ್ಬೋದು ಅಷ್ಟನ್ನು ಮಾಡಿದ್ದೀನಿ. ಸೊ ಉಳುಕಿದ್ದನ್ನೆಲ್ಲ ಹೊರಗಡೆ ಬಂದಿದ್ದೆಲ್ಲ ಆಮೇಲೆ ನೀವು ಕಟ್ ಮಾಡಿ ತೆಗಿಬೋದು, ಅದು ಪ್ರಾಬ್ಲಮ್ ಇಲ್ಲ. ಈಗ ನಿಮಗೆ ನೋಡಲಿಕ್ಕೆ ಅಷ್ಟು ವಿಚಿತ್ರ ಅನಿಸ್ತಿರ್ಬೋದು, ಬಟ್ ಆಮೇಲೆ ನೋಡಿದಾಗ ಖಂಡಿತ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಒಂದ್ಸಲ ಟ್ರೈ ಮಾಡಿ. ಮೋಲ್ಡ್ಸ್ ಇಲ್ಲ ಅಂತಂದವರು ಕೂಡ ಈಗ ನೀವು ಬಾಲ್ ಶೇಪ್ ರೀತಿ ಮಾಡಿ ಈ ರೀತಿ ಚಾಕ್ಲೇಟ್ ಡಿಪ್ಪನ್ನು ಮಾಡಿ ನೀವು ಪ್ಲೇಟಲ್ಲಿ ಕೂಡ ಈ ರೀತಿ ನೀವು ಸ್ವಲ್ಪ ಹೊತ್ತು ಬಿಡಬೇಕು, 30 ಮಿನಿಟ್ಸ್ ಅಥವಾ ಈವನ್ 20 ಮಿನಿಟ್ಸಲ್ಲೇ ಇದು ತುಂಬ ಗಟ್ಟಿಯಾಗಿ ಕೋಟ್ ಆಗಿಬಿಡುತ್ತೆ. ಸೊ ತಿನ್ಲಿಕ್ಕಂತೂ ಮೌತ್ ವಾಟ್ರಿಂಗ್ ಅಂತ ಹೇಳ್ಬೋದು, ಮಕ್ಕಳು ಕೂಡ ಇಷ್ಟಪಡ್ತಾರೆ. ನಾನು ಕೂಡ ಹಾಗೆ ಒಂದು ಬೈಟ್ ನೋಡಿದ್ದೆ, ನಾನು ಟೇಸ್ಟ್ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಗೊತ್ತೇ ಆಗೋದಿಲ್ಲ ಮಕ್ಕಳಿಗೆ ಇದರಲ್ಲಿ ಡ್ರೈ ಫ್ರೂಟ್ಸಿಂದ ಮಾಡಿರೋದು ಅಂತ. ಸೊ ನೋಡಿ ಯಾವ ರೀತಿ ಬಂದಿದೆ ಅಂತ. ನೀವು ಇದನ್ನು ಔಟ್ಸೈಡ್ ಏನಂತಾರೆ ಎಕ್ಸ್ಟ್ರಾ ಪೋರ್ಷನನ್ನು ತೆಗಿಬೋದು. ನಾನು ಅದನ್ನು ಎಕ್ಸ್ಟ್ರಾ ಪೋರ್ಷನ್ ತೆಗ್ದಿದ್ದನ್ನೆಲ್ಲ ತಿನ್ಕೋತಾ ಹೋಗ್ತಾ ಇದ್ದೆ. ಸೊ ಅಷ್ಟು ಟೇಸ್ಟಿಯಾಗಿತ್ತು ನನಗೆ. ಸೊ ಮಕ್ಕಳು ಸ್ವಲ್ಪ ಯಾವಾಗಲೂ ಶೇಪ್ ವೈಸ್ ಆಗಲಿ ಸ್ವಲ್ಪ ಅಟ್ರ್ಯಾಕ್ಟ್ ಆಗಿದ್ರೇ ತಿಂತಾರೆ. ಸೊ ಈಗಿಂದು ಅದೊಂದು ಹೊಸದು ಬಂದಿದೆ. ಸೊ ಹಾಗಾಗಿ ಈ ರೀತಿ ಶೇಪ್ಸ್ ಮಾಡಿಟ್ರೆ ಅವನಿಗೂ ಕೂಡ ಇಷ್ಟ ಆಗುತ್ತೆ, ನೋಡಿನೂ ತಿನ್ಬೋದು ಅಂತ. ಸೊ ಒಂದ್ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುವಂತಹ ಒಂದು ಸ್ವೀಟ್ಸ್ನ ಹೇಳ್ಕೊಟ್ಟಿದ್ದೀನಿ. ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರುವಂಥದ್ದು. ಚಾಕ್ಲೇಟ್ ಬಿಟ್ಟರೆ ನೀವು ಇದನ್ನು ಹೆಲ್ದಿ ಸ್ವೀಟ್ಸ್ ಅಂತ ಕೂಡ ತಿನ್ಬೋದು. ಸೊ ನಾನು ಒಂದು ಸ್ವಲ್ಪ ಟೇಸ್ಟ್ ಅಥವಾ ಅಟ್ರ್ಯಾಕ್ಟ್ ಆಗಲಿಕ್ಕೆ ನಾನು ಇಲ್ಲಿ ವೈಟ್ ಚಾಕ್ಲೇಟ್ನ ಯೂಸ್ ಮಾಡಿರೋದು. ಬೇಕಿದ್ದರೆ ಕೂಡ ನೀವು ಡಾರ್ಕ್ ಚಾಕ್ಲೇಟ್ ಮೆಲ್ಟ್ ಮಾಡಿನೂ ಕೂಡ ಇದನ್ನು ನೀವು ಮಕ್ಕಳಿಗೆ ಮಾಡಿಕೊಡಿ, ತುಂಬ ಟೇಸ್ಟ್ ಇರುತ್ತೆ. ಟ್ರೈ ಮಾಡಿ ಒಂದ್ಸಲ.